ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಗಡಿನಾಡು ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾವು ಕಿತ್ತೂರಿನ ಐತಿಹಾಸಿಕ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಇರತಕ್ಕಂತಹ ಸ್ಥಳ ದೇಗರಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಸುಮಾರು 4ನೇ ಶತಮಾನದ ಒಂದು ದೇವಸ್ಥಾನ, ರಾಮಲಿಂಗೇಶ್ವರ ದೇವಸ್ಥಾನ ಪ್ರವಾಸಿಗರಿಗೆ ಕೈ ಬೀಸಿ ಕರಿತಾ ಇದೆ. ಆದರೆ ನಾವೆಲ್ಲ ನಮ್ಮಲ್ಲಿರ್ತಕ್ಕಂತಹ ಸೌಂದರ್ಯವನ್ನು ನಾವು ಅವಲೋಕಿಸೋದನ್ನ ಬಿಟ್ಟು ಇಲ್ಲಿಯ ಪ್ರವಾಸಿಗರು ಬೇರೆ ಕಡೆಗೆ ಹೋಗಿ ಆ ಸೌಂದರ್ಯವನ್ನು ಅವಲೋಕಿಸ್ತಾ ಇದ್ದಾರೆ. ಈಗ ನೀವು ಸ್ಥಳೀಯವಾಗಿ ನೋಡೋದಾದ್ರೆ ಅತ್ಯಂತ 4ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ದೇವಾಲಯ ಇಲ್ಲಿ ಕಾಣಬಹುದು. ಇಲ್ಲಿ ಏನೇ ನಾವು ಮಾತಾಡಿದರೂ ಕೂಡ ಪ್ರತಿಧ್ವನಿ ಆಗೋದಿಲ್ಲ. ಮತ್ತೆ ಈ ಹಿಂದೆ ಸಾವಿರಾರು ಜನ ಇಲ್ಲಿ ಭಕ್ತರು ಆಗಮಿಸಿ ರಾಮಲಿಂಗೇಶ್ವರಿಗೆ ವಿಶೇಷ ಒಂದು ಪೂಜೆಯನ್ನ ಸಲ್ಲಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯವಾಗಿ ಕಲಾವಿದರು ಕೂಡ ಸಾಕಷ್ಟು ಜನ ಜಾನಪದ ಕಲಾವಿದರಿದ್ದಾರೆ. ಅವರನ್ನು ಗುರುತಿಸುವಂತ ಒಂದು ಕೆಲಸ ಕೂಡ ಸರ್ಕಾರದಿಂದ ಮತ್ತು ಸಮಾಜದಿಂದ ಆಗಬೇಕಾಗಿದೆ. ಏಕೆಂದರೆ ಇವತ್ತು ಜಾನಪದ ಕಲೆ ಅನ್ನೋದು ನಶಿಸಿ ಹೋಗ್ತಾ ಇದೆ. ಇವತ್ತು ನಮ್ಮ ದೇಗಾಂವ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ತಾಯಂದಿರು ಈ ಒಂದು ದೇವಾಲಯಕ್ಕೆ ಆಗಮಿಸಿ ಒಂದು ಸುಮಧುರ ಕಂಠದ ಮೂಲಕ ಒಂದು ಜಾನಪದ ಶೈಲಿಯ ಗೀತೆಗಳನ್ನ ಅವರು ಪ್ರಸ್ತುತವನ್ನು ಪಡಿಸಿದ್ದಾರೆ. ನಮ್ಮ ಒಂದು ಯೂಟ್ಯೂಬ್ ಮೂಲಕ ತಮಗೆ ನಾವು ಅದನ್ನು ತಲುಪಿಸ್ತಾ ಇದ್ದೇವೆ. ಮತ್ತು ನಮ್ಮ ಜೊತೆಗೆ ತಾಯಂದಿರಿದ್ದಾರೆ, ಅವರ ಸಂದರ್ಶನವನ್ನು ಕೂಡ ತಮಗೆ ನೀಡ್ತಾ ಇದ್ದೇವೆ. ಈ ಒಂದು ದೇವಾಲಯಕ್ಕೆ ಆಗಮಿಸುವುದರ ಮೂಲಕ ಪ್ರವಾಸಿಗರು ಒಂದು ಇದನ್ನು ಉತ್ತೇಜನಗೊಳಿಸಬೇಕು ಮತ್ತು ಈ ದೇಶೀಯ ಕಲೆ ಜಾನಪದ ಸಾಹಿತ್ಯವನ್ನು ಬೆಳೆಸುವಂತ ಒಂದು ಕೆಲಸ ಆಗಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾವು ಗಡಿನಾಡು ಸಮಾಜದ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ತಾಯಂದಿರಿದ್ದಾರೆ, ಅವರಿಗೆ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಾವು ಗುಂಡೇನಿಟ್ಟಿಯಿಂದ ಸರೋಜಿನಿ ಮಾರುತಿ ಅಮರಾಪುರ್ ರೀ, ಗುಂಡೇನಿಟ್ಟಿರಿ. ಈಗ ತಾವು ಏನು ಜಾನಪದ ಒಂದು ಗೀತೆಗಳನ್ನ ಹಾಡ್ತಾ ಇದ್ದೀರಿ, ಈಗ ತಾವು ಏನಾದರೂ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀರೋ? ನಾವು ಮಾಡ್ಕೊಂತ ಇದ್ದು ರೀ. ಈಗ ಒಮ್ಮೆ ಸುತ್ತೂರು ಮಠಕ್ಕೆ ಹೋಗಿದ್ದು ರೀ. ಅವಾಗಿಂತ ಹಾಡು ಏನೋ ಬಿಟ್ಟಿದ್ದು ರೀ. ಹೆಂಗೋ ಈ ನಮ್ಮ ಸರ್ ಭೇಟಿ ಆದ್ರಿ ನಮಗೆ. ಸರ್ ನಮಗೆ ಈ ಕಲಾವಿದರು ಹಾಕ್ರಿ, ನೀವು ನಿಮ್ಗೆ ಇದೆಲ್ಲ ಚಲೋ ಆಕತಿ ಅಂತ ಹೇಳಿದ ಕಾರಣಕ್ಕಾಗಿ ನಾವು ಈಗ 4 ಮಂದಿ ಕೂಡಿ ನಾವು ಈ ಕಾರ್ಯಕ್ರಮ ಮಾಡತ್ತವ್ರಿ. ಈಗ ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ? ನಾವು ಕಿತ್ತೂರು ಕಿತ್ತೂರು ಉತ್ಸವದಾಗ ಕೊಟ್ಟಿದ್ದೇವ್ರಿ ಸರ್. ಹ್ಞೂ. ಮತ್ತೆ ಸುತ್ತೂರು ಮಠದಾಗ ಕೊಟ್ಟಿದ್ದೇವ್ರಿ. ಸುತ್ತೂರು ಮಠದೊಳಗೆ ಆದಿಚುಂಚನಗಿರಿಯಲ್ಲಿ ಕೊಟ್ಟಿದ್ದೀರಿ. ಆ ಮಠದ ಎಲ್ಲಾ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಲೆ ಮತ್ತು ಜಾನಪದ ಸಾಹಿತ್ಯವನ್ನು ಉಳಿಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಮ್ಮ. ತಮಗೆ ಧನ್ಯವಾದಗಳು. ಮತ್ತು ಸರ್ಕಾರ ಈ ಕಡೆ ಗಮನ ಹರಿಸಿ ಸ್ಥಳೀಯ ಗ್ರಾಮೀಣ ಮಟ್ಟದ ಸಾಂಸ್ಕೃತಿಕ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಧನವನ್ನು ಹಾಗೂ ಮಾಶಾಸನವನ್ನು ನೀಡುವಂತ ಒಂದು ಕೆಲಸ ಆಗ್ಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಆಗ್ರಹಿಸ್ತಾ ಇದ್ದೀವಿ. ನಾವು ಈ ಮಾಶಾಸನ ಆಗ್ಲಿ ಅಂತನ ಈ ಸರ್ ಹಿಡ್ಕೊಂಡ್ಕಾರ ನಾವು ಇಲ್ಲಿ ಬರಾಕತ್ತೇವ್ ನೋಡ್ರಿ. ಖಂಡಿತವಾಗಿ ತಮಗೆ ಮಾಶಾಸನ ಸರ್ಕಾರ ಕೊಡಬೇಕು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಮ್ಮ ಕಡೆಗೆ ಕಣ್ಣು ತೆರೆದು ನೋಡಬೇಕು ಅಂತ ಹೇಳಿ ನಾವು ಗಡಿನಾಡು ಹಿತರಕ್ಷಣಾ ವೇದಿಕೆ ಮತ್ತು ಗಡಿನಾಡು ಸಮಾಚಾರದ ಮೂಲಕ ಸಂಬಂಧಪಟ್ಟಂತ ಇಲಾಖೆಯನ್ನ ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ನಿಮ್ಮ ಬೇಡಿಕೆ ಮತ್ತು ನಿಮ್ಮ ಕೋರಿಕೆಯನ್ನ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಸಂಬಂಧಪಟ್ಟಂತ ಇಲಾಖೆಗೆ ತಲುಪಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ನಮಸ್ಕಾರ ರೀ, ನನ್ನ ಹೆಸರು ಗಂಗಮ್ಮ ಅಶೋಕ್ ಪೂಜಾರ ಅಂತ. ಗುಂಡೇನಟ್ಟಿಂದ ನಾವು ಬಂದಿದ್ವಿ ದೇಗನಹಳ್ಳಿ ಹಳ್ಳಿಗೆ. ಇಲ್ಲಿ ಗಡಿನಾಡು ಸಮಾಚಾರ ಸಮಯವಾಣಿ ಅಥವಾ ಇವರೆಲ್ಲ ರಿಪೋರ್ಟರ್ಗಳು ಬಂದ ಕಾಸು ನಮಗೆಲ್ಲ ಇದನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಧನ್ಯವಾದಗಳು. ಮತ್ತು ಎಲ್ಲಲ್ಲೂ ನಮ್ಮ ಕಾರ್ಯಕ್ರಮಗಳು ನಡೆದ್ರೆ ನಮಗೆ ಇನ್ನೂ ಹೆಚ್ಚಾಗಿ ನಮಗೆ ಇದನ್ನು ಕೊಡಬೇಕು, ನಮಗೆ ಹೆಲ್ಪ್ ಮಾಡಬೇಕು, ನಮ್ಗೆ ಪ್ರೋತ್ಸಾಹ ಕೊಡಬೇಕು. ನಾವು ಯಾವಾಗಲೂ ಇನ್ನು ಮುಂದೆ ಹೋಗಿ ಹಾಡಬೇಕು, ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಐತಿ. ಹಾಗೆ ನಿಮ್ಮದು ಸಹ ನಾವು ಚಾನಲ್ಗೆ ನಾವು ಒತ್ತು ಕೊಡ್ತೀವಿ. ನಾವು ಚೆಂದಾಗಿ ನೀವು ನಮ್ಮ ಜೋಡಿ ನೀವು ಅದೇ ನಾವು ನಿಮ್ಮ ಜೋಡಿ ಹೆಲ್ಪ್ ಮಾಡ್ತೇವಂತ ನಾವು ಸರಿ ಬೇಡಿಕೊತೀವಿ. ಇವತ್ತು ಗ್ರಾಮೀಣ ಒಂದು ಸಾಂಸ್ಕೃತಿಕ ಕಲೆ ಮತ್ತು ಜಾನಪದ ಕಲೆಯನ್ನು ಬೆಳೆಸಿರ್ತಕ್ಕಂಥ ತಾಯಂದಿರು ಗಡಿನಾಡು ಸಮಾಚಾರಕ್ಕೆ ಒಂದು ವಿಶೇಷವಾದ ಒಂದು ಸಂದರ್ಶನ ಕೊಟ್ಟು ತಾವು ಬೆಳೆದರ ಜೊತೆಗೆ ಗಡಿನಾಡು ಸಮಾಚಾರದಂತಹ ಯೂಟ್ಯೂಬ್ ಚಾನೆಲ್ಗಳು ಸಣ್ಣ ಪತ್ರಕರ್ತರು ಕೂಡ ಬೆಳಿಬೇಕು ಅನ್ನೋ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಇಂತಹ ಪ್ರತಿಭೆಗಳನ್ನು ನಾವು ಗುರುತಿಸುವಂತಹ ಒಂದು ಕೆಲಸ ಆಗಬೇಕು ಮತ್ತು ಸರ್ಕಾರ ಮುಂದಿನ ಒಂದು ದಿನಗಳಲ್ಲಿ ಈ ಜಾನಪದ ಕಲೆ ಮತ್ತು ಬೆಳೆಸುವಂತ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಇಂಥ ತಾಯಂದಿರನ್ನ ಗುರುತಿಸುವಂತ ಕೆಲಸ ಆಗಬೇಕು ಅಂತ ಹೇಳಿ ನಾವು ಗಡಿನಾಡು ಸಮಾಚಾರದ ಮೂಲಕ ಆಗ್ರಹಿಸ್ತಾ ಇದ್ದೀವಿ.